ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಿದೆ. ಚಿಕ್ಕಮಗಳೂರು, ಕಳಸ, ಕುದುರೆಮುಖ, ಹೊರನಾಡು ಸುತ್ತಮುತ್ತ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ವರ್ಷ ಪೂರ್ತಿ ಸುರಿದ ಮಳೆಯಿಂದ ಮಲೆನಾಡಿಗೆ ಹರಣಾಗಿದ್ದಾರೆ. ಇನ್ನು ಹಣ್ಣಾಗಿ ಕೊಯ್ಲಿಗೆ ಬಂದಿರುವಂತಹ ಕಾಫಿ ಬೆಳೆ ಸಂಪೂರ್ಣ ಉದುರುವಂತಹ ಸಾಧ್ಯತೆ ಇದ್ದು ಇನ್ನು ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದೆ. ಯಾದಗಿರಿ ನಗರಸಭೆಯ ಸದಸ್ಯರೊಬ್ಬರು ಮೊಮ್ಮಗಳ ಹುಟ್ಟುಹಬ್ಬ ಮತ್ತು ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ನಗರಸಭೆಯ ಸದಸ್ಯೆ ಮಹದೇವಮ್ಮ ಬೀರನೂರ ವಾರ್ಡ್ ನಂಬರ್ 10ರಲ್ಲಿರುವಂತಹ ಅಂಗನವಾಡಿ ಕೇಂದ್ರದ 87 ಮಕ್ಕಳಿಗೆ ಹೊಸ ಬಟ್ಟೆ ಹಂಚಿಕೆ ಮಾಡಿದ್ದಾರೆ. ಮಕ್ಕಳ ಮೊಗದಲ್ಲಿ ಮೂಡಿದ ಮಂದಹಾಸ ನೋಡಿ ನಗರಸಭೆ ಸದಸ್ಯೆ ಸಂಭ್ರಮಪಟ್ಟರು. ಹಾವೇರಿಯ ಎತ್ತಿನಹಳ್ಳಿ ಗ್ರಾಮದ ಕಾಲುವೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2020ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬ್ಯಾಲೆಟ್ ಬಾಕ್ಸ್ ಬಳಕೆ ಮಾಡಲಾಗಿತ್ತು. ಬಳಿಕ ಈ ಬಾಕ್ಸ್ಗಳನ್ನು ಸರ್ಕಾರಿ ಗೌಡೌನ್ನಲ್ಲಿಟ್ಟಿದ್ರು. ರಾತ್ರಿ ಯಾರೋ ಕಳ್ಳತನ ಮಾಡಿ ಎಸೆದು ಹೋಗಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದು ಉಪಚುನಾವಣೆಗೂ ಮುನ್ನ ಈ ಬಾಕ್ಸ್ ಪತ್ತೆಯಾಗಿರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. 2020ರಲ್ಲಿ ಏನು ಗ್ರಾಮ ಪಂಚಾಯತ್ ಚುನಾವಣೆ ಆದ ನಂತರ ಅಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ಥಳದ ಕೊರತೆ ಇರೋದ್ರಿಂದ ಆ ಬಾಕ್ಸ್ಗಳನ್ನು ನಾವು ಅಲ್ಲಿ APMC ಗೋಡೌನಲ್ಲಿ ಇಟ್ಟಿದ್ವಿ. ತಾವು ಹಿಂದೂ 8 ತಿಂಗಳಿಂದ ಒಂದು ಬೆಂಕಿ ಅವಘಡನೂ ಅಲ್ಲಿ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ಸೊ ಇವತ್ತು ಏನು ಅಲ್ಲಿ ಯತ್ನಾಳಲ್ಲಿ ಬಾಕ್ಸ್ಗಳು ಕಂಡುಬಂದಿದೆ. ಮೇಲ್ನೋಟಕ್ಕೆ ಅಲ್ಲಿ ನಮ್ಮ ಏನು ಗೋಡೌನ್ ಇದೆ ಯಾರೋ ಅಲ್ಲಿ ಕಳ್ಳತನ ಮಾಡಿ ಆ ರೀತಿ ಕಾಲುವೆದಲ್ಲಿ ಬಿಸಾಕಿದ್ದು ಕಂಡು ಬಂದಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಶಾಲೆಯಲ್ಲಿ ವಿಭಿನ್ನವಾಗಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡಲಾಗಿದೆ. ಶಾಲೆಯಲ್ಲಿ ಹಬ್ಬದ ವಾತಾವರಣವಿದ್ದು ಮಕ್ಕಳ ಮೊಗದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತ್ತು. ತಳಿರು ತೋರಣಗಳಿಂದ ಶಾಲೆ ಶೃಂಗಾರಗೊಂಡಿದ್ದು ಮನರಂಜನೆಗಾಗಿ ವಿವಿಧ ಆಟೋಟ ಸ್ಪರ್ಧೆಯನ್ನ ಏರ್ಪಾಡು ಮಾಡಲಾಗಿತ್ತು. ಮಕ್ಕಳ ಸಂತೆ ಸ್ಟಾಲ್ಗಳ ಎಲ್ಲರ ಗಮನ ಕೂಡ ಸೆಳೆಯಿತು. ಇನ್ನು ಮಕ್ಕಳಿಗಾಗಿ ಶಿಕ್ಷಕರು ಸಿಹಿ ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಸಹ ಮಾಡಿತ್ತು. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಕೈಗಾರಿಕಾ ವಸಾಹತು ನಿರ್ಮಾಣ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ಮುಖಂಡ ಹಿತೇಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಾಗರ ಸರ್ಕಲ್ನಿಂದ ಆಡಳಿತ ಸೌಧದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಗೋಮಾಳ ಜಾಗದಲ್ಲಿ ಕೈಗಾರಿಕಾ ವಸಾಹತು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಗೋಮಾಳದ ಜಾಗವನ್ನ ಜಾನುವಾರುಗಳ ಮೇವಿಗೆ ಮೀಸಲಿಡಿ ಯಾವುದೇ ಕಾರಣಕ್ಕೂ ಕೂಡ ಕೈಗಾರಿಕಾ ವಸಾಹತು ನಿರ್ಮಾಣ ಮಾಡದಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಯಾರು ಕಾಣಿಸ್ತಾ ಇಲ್ಲ. ಅದೇ ಗೋರಕ್ಷಣೆಗೆ ನಾವು ತರ್ತಿದ್ವಿ. ಈ ಗೋಗಳಿಗೆ ಊಟಕ್ಕಿಲ್ಲ, ಆ ಹುಲ್ಲುಗಳನ್ನ ನೀವು ಕಿತ್ತು ತಿಂದಿದ್ದೀರಿ, ರಕ್ಷಣೆ ಕೊಡಿ ಗೋಗಳಿಗೆ ಅಂತ ಕರೆದಾಗ ಯಾವ ರಕ್ಷಣೆ ಬಂದಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರ ಗ್ರಾಮದ ಹೊರವಲಯದಲ್ಲಿ ಹಲಗಾಮಚ್ಚೆ ಬೈಪಾಸ್ ಕಾಮಗಾರಿ ಪ್ರಾರಂಭಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಾಮಗಾರಿ ಆರಂಭಿಸಲು ಬಂದಿರುವಂತಹ ಜೆಸಿಬಿಗೆ ಕಲ್ಲು ಎಸೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನೇತೃತ್ವದಲ್ಲಿ ಕಾಮಗಾರಿ ನಡೀತಾ ಇದ್ದು ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ದಿಢೀರ್ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ. ಇನ್ನು ರೈತರು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಮಧ್ಯೆ ಕೆಲ ಹೊತ್ತು ವಾಗ್ವಾದ ನಡೆಯಿತು.
ತಮಿಳುನಾಡಿನ ಚೆನ್ನೈನಲ್ಲಿ ಎದ್ದಿರುವಂತಹ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಜಡಿ ಮಳೆ ಆಗ್ತಾ ಇದೆ. ಜಿಲ್ಲೆಯ ಹಲವೆಡೆ ಜಡಿ ಮಳೆ ಆಗ್ತಾ ಇದ್ದು ಕಳೆದ 3 ದಿನಗಳಿಂದ ಮೋಡ ಕವಿದ ವಾತಾವರಣ ಹಾಗೆ ಮಳೆಯ ಸಿಂಚನವಾಗ್ತಾ ಇದೆ. ನೀರು ಹರಿದು ಹೋಗುವಂತಹ ಪ್ರಮಾಣದಲ್ಲಿ ಜೋರು ಮಳೆಯಾಗಿಲ್ಲ. ಆದರೂ ಕೂಡ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳು ಸೇರಿದಂತೆ ರಾಗಿ, ಭತ್ತಕ್ಕೆ ಕಂಟಕ ಆಗಲಿದೆ. ಇನ್ನು 2 ದಿನ ಮಳೆ ಬರುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ನಟ ಯಶ್ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ ತಂಡದಿಂದ ಮರಗಳನ್ನ ಕಡಿದಿರುವಂತಹ ವಿಚಾರವಾಗಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾದವರಿಗೆ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ಗೆ ಅರಣ್ಯ ಇಲಾಖೆ ಅವಕಾಶ ನೀಡಬಾರದು, ಶೂಟಿಂಗ್ ಅಂತ ಹೇಳಿ ಮರಗಳನ್ನ ನಾಶ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೆ ನಾಗರಹೊಳೆ ಸಿನಿಮಾ ಶೂಟಿಂಗ್ ವೇಳೆ ಬೆಂಕಿ ಬಿದ್ದಿತ್ತು. ಇದರಿಂದಾಗಿ ಅಪಾರ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ. ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್ಗೆ ಅವಕಾಶ ನೀಡಬಾರದು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕಾಡಾಗಿದೆ, ಹುಲಿಯ ಕಾಡು, ಹುಲಿಗಳ ಬೆಳವಣಿಗೆ, ಹುಲಿಗಳ ಸಂರಕ್ಷಣೆ ಪ್ರಪಂಚದಲ್ಲೇ ಕರ್ನಾಟಕದ ಅರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಏರ್ತಾ ಇದೆ. ಇದು ಒಂದು ಸೌಭಾಗ್ಯ, ಒಳ್ಳೆಯದು. ಪ್ರಪಂಚದಲ್ಲೇ ಕರ್ನಾಟಕ ಹತ್ತತ್ರ ಬರ್ತಾ ಇದೆ. ನಾವು ಹುಲಿ ಕಾಡನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಜವಾಬ್ದಾರಿ. ಬಂಡೀಪುರ ಇದೊಂದು ಐತಿಹಾಸಿಕವಾದಂಥ ಅರಣ್ಯ. ಕೋಟಿ ಕೋಟಿ ಜನ ದೇಶ ವಿದೇಶಗಳಿಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯೂಟರ್ನ್ ಸರ್ಕಾರ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಬಂದಿದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಯನ್ನ ಬಲವಾಗಿ ಖಂಡಿಸಿದ್ದಾರೆ. ರಾಜಕಾರಣಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಇಂತಹ ಆಧಾರ ರಹಿತ ಆರೋಪ ಮಾಡ್ತಾನೆ. ಸಿದ್ದರಾಮಯ್ಯ ಬಹಳ ಗೊಂದಲ ಮತ್ತು ಹತಾಶೆಯಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ಮಳೆ ಪ್ರವಾಹ ಬಂದು ರೈತರ ಬೆಳೆ ನಾಶ ಆಗಿದೆ. ಅದನ್ನ ಸಮೀಕ್ಷೆ ಕೂಡ ಮುಗಿತಾ ಇಲ್ಲ. ಸರಿಯಾಗಿ ಒಂದು ಒಳ್ಳೆಯ ರೀತಿಯ ವೈಜ್ಞಾನಿಕವಾದ ಸಮೀಕ್ಷೆನೂ ಕೂಡ ಇಲ್ಲ. ಬಿಕ್ಕಾಬಿಟ್ಟಿಗೆ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ಒಂದು ರೀತಿಯಲ್ಲಿ ಗೊಂದಲದ ಯೂಟರ್ನ್ ಸರ್ಕಾರ ಇದು. ಮೊನ್ನೆ ಮುಸಲ್ಮಾನರಿಗೆ 4% ಕಾಂಟ್ರಾಕ್ಟಲ್ ರಿಸರ್ವೇಷನ್ ಬಗ್ಗೆ ಫೈಲೇ ಕ್ರಿಯೇಟ್ ಆಗಿದೆ, ಎಲ್ಲ ಆಗಿದೆ. ಈಗ ನೀವೆಲ್ಲ ಪ್ರೆಸ್ನವ್ರು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಅದಾಗಿಲ್ಲ, ಅದು ಹಿಂತಾಗುತ್ತವೆ ಅಂತ ಮಾತನಾಡ್ತಾರೆ. ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಗಾಳಿಯು ಕಲುಷಿತವಾಗಿದ್ದು ಕೇಂದ್ರ ಮಾಲಿನ್ಯ ನಿಗಾ ಸಂಸ್ಥೆ 3ನೇ ಹಂತದ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ. ನಿರ್ಮಾಣ ಚಟುವಟಿಕೆಗಳ ನಿಷೇಧ ಮತ್ತು BS3 ಪೆಟ್ರೋಲ್ ಮತ್ತು BS4 ಡೀಸೆಲ್ ವಾಹನಗಳ ಬಳಕೆಗೆ ನಿರ್ಬಂಧ ಹೇರಲಾಗಿದೆ. ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನಿರ್ಬಂಧಗಳು ಜಾರಿಗೆ ಬರಲಿವೆ. ಮಾಲಿನ್ಯದ ಅಪಾಯಕಾರಿ ಮಟ್ಟಗಳ ಕಾರಣ ಮುಂದಿನ ಆದೇಶದ ತನಕ ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ತರಗತಿಗಳನ್ನು ನಡೆಸಲಾಗುವುದಿಲ್ಲ. ಆದರೆ ಆನ್ಲೈನ್ ತರಗತಿಗಳನ್ನು ಮುಂದುವರಿಸಬಹುದು ಅಂತ ದೆಹಲಿ ಸರ್ಕಾರ ಘೋಷಣೆ ಮಾಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಹಾವಿಕಾಸ್ ಅಘಾಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಘಾಡಿ ಮೈತ್ರಿಕೂಟ ಪ್ರತಿ ಹನಿ ನೀರಿಗೂ ಕೂಡ ನಿನ್ನನ್ನ ಬಿಡುವಂತೆ ಮಾಡುತ್ತದೆ, ಅದಕ್ಕಾಗಿಯೇ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ಬರಲು ಸಹ ಬಿಡಬೇಡಿ ಅಂತ ಮೋದಿ ಟೀಕೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಘಾಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅದು ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ ಬರಗಾಲ ಮತ್ತು ನೀರಿನ ಸಮಸ್ಯೆಯ ಯುಗವನ್ನ ಮರಳಿ ತರುತ್ತದೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಗೆ ಆರ್ಟಿಕಲ್ 370 ಮರುಸ್ಥಾಪನೆ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಎಂಬ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಅಮಿತ್ ಶಾ ರಾಜಕೀಯ ಕಾರಣಕ್ಕೆ ಇಂತಹ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಯಾವ ನಾಯಕ ಕಲಂ 370 ಮರು ಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ, ದಾಖಲೆ ಕೊಡ್ಲಿ ಅಂತ ಖರ್ಗೆ ಸವಾಲ್ ಹಾಕಿದ್ದಾರೆ. ಅಮಿತ್ ಶಾ ಈ ಮಾತುಗಳನ್ನ ಕಾಶ್ಮೀರದಲ್ಲಿ ಬೇಕಿದ್ರೆ ಹೇಳಿ, ಅಲ್ಲಿ ಚುನಾವಣೆ ಮುಗಿದಿದೆ ಅಂತ ಟಕ್ಕರ್ ನೀಡಿದ್ದಾರೆ.
ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ನೀಡಿದ ಬೆಂಬಲ ಮತ್ತು ನೆರವಿಗೆ ಕೃತಜ್ಞತೆಯ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ಕೊಡಲು ಡೊಮಿನಿಕಾ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕಾಗಿ ಡೊಮಿನಿಕಾ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನ ಪ್ರಧಾನಿ ಮೋದಿಯವರಿಗೆ ನೀಡಲಿದೆ. ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವಂತಹ ಪಾಲುದಾರಿಕೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುವುದು ಅಂತ ಡೊಮಿನಿಕಾದ ಪ್ರಧಾನಮಂತ್ರಿ ಕಚೇರಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ.